ಪ್ರಜಾಶಕ್ತಿ ಹೆಸರೇ ಒಂದು ವಿನೂತನವಾದ ಹೆಸರು. ಬಹುಶಃ ಒಂದು ಹೊಸ ದೆಸೆಯಲ್ಲಿ, ಹೊಸ ರಸ್ತೆಯಲ್ಲಿ, ಹೊಸ ದಾರಿಯಲ್ಲಿ, ನವೀನ ಮಾರ್ಗದಲ್ಲಿ ಈ ಸಂಸ್ಥೆ ನಡೀತಾ ಇದೆ ಅಂತ ನನ್ನ ಭಾವನೆ. ನಾನು ನೋಡ್ತಿರ್ತೀನಿ, ಈ ಪ್ರಜಾಶಕ್ತಿ ಫಸ್ಟ್ ಬಂದಾಗ ಏನಿದು, ಏನು ಮಾಡ್ತಿದ್ದಾರೆ ಇವರು ಅಂತ ಅನ್ನಿಸ್ತು. ಆದರೆ ಇವರ ನಡೀತಿರೋ ದಿಕ್ಕು ಸ್ವಲ್ಪ ಬೇರೆ ಮಾಧ್ಯಮಗಳಿಗಿಂತ ಇದು ಸ್ವಲ್ಪ ವಿರುದ್ಧವಾಗಿದೆ. ಕಾರಣ, ಭಾರತದಲ್ಲಿ ನಾವು ಈಗ ಬೇಕಾಗಿದ್ದು ನಾವೇನು ನೋಡಬೇಕಂದ್ರೆ, ಮಂಗಳ ಗ್ರಹಕ್ಕೆ ಮನುಷ್ಯನ ಕಳಿಸೋದು ದೊಡ್ಡ ವಿಚಾರ ಅಲ್ಲ, ಮನದ ಅಂಗಳಕ್ಕೆ ನಾವು ಹೋಗಬೇಕು. ನಾವು ಮರ್ತು ಬಿಡ್ತಾ ಇದ್ದೀವಿ. ನಮ್ಮ ಜೀವನ, ನಾವು ನಮ್ಮ ನಾಗರಿಕತೆಯ, ನಮ್ಮ ಜವಾಬ್ದಾರಿಗಳು ಇವೆಲ್ಲ ಮರ್ತು ಹೋಗಿಬಿಡ್ತಾ ಇದೆ. ಸೊ ಹೊಸ ವರ್ಷ ಬರ್ತಿದೆ. ಹೊಸ ವರ್ಷದಲ್ಲಿ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳೋಣ, ಹೊಸ ಭಾರತವನ್ನು ನಿರ್ಮಾಣ ಮಾಡೋಣ. ಸ್ವಾಮಿ ವಿವೇಕಾನಂದರ ಆದಿಯಾಗಿ ಎಂಥೆಂಥವ್ರು ಈ ದೇಶವನ್ನು ಕಟ್ಟಿದ್ರು. ನಾವು ಹೊಸ ಭಾರತವನ್ನು ನಿರ್ಮಾಣ ಮಾಡ್ಕೋಬೇಕಾದ್ರೆ ಮುಖ್ಯವಾಗಿ ಯುವ ಜನತೆ ಯೋಚನೆ ಮಾಡಬೇಕು. ನಿಮ್ಮ ಜವಾಬ್ದಾರಿ ಬರೀ ಕಾಲೇಜ್ಗೆ ಹೋಗ್ಬಿಟ್ಟು ಸಾಯಂಕಾಲ ರೌಂಡ್ ಹೋಗಿಬಿಟ್ಟು ಪಬ್ಗೆ ಹೋಗಿಬಿಟ್ಟು ಅಥವಾ ದರ್ಶನಿಗೆ ಹೋಗಿಬಿಟ್ಟು ಮನೆಗೆ ಹೋಗೋದಲ್ಲ. ನೀನು ಏನು ವಾಪಸ್ ಕೊಡ್ತಿದ್ಯಾ ನಿನ್ನ ದೇಶಕ್ಕೆ? ವಾಟ್ ಈಸ್ ಇನ್ ರಿಟರ್ನ್ ವಾಟ್ ಯು ಆರ್ ಗಿವಿಂಗ್? ನೀನೇನು ಕೊಡ್ತಿದ್ಯಾ ನಿನ್ನ ದೇಶಕ್ಕೆ? ಕಿಟಕಿನಲ್ಲಿ, ಯಾವ ಸ್ಕೂಲ್ಗೆ ಹೋಗಿ ನೋಡಿ, ಕಿಟಕಿನಲ್ಲಿ ಬೇಕಾದಷ್ಟು ಕಸ ಬಿಸಾಕಿರ್ತಾರೆ ಹೊರಗಡೆ. ಅದನ್ನು ಬಿಸಾಕಬೇಡ ಅಂತ ಹೇಳೋ ಶಕ್ತಿ ನಾವು ಕಳ್ಕೊಂಡಿದ್ದೀವಲ್ಲ. ನಮ್ಮದು ಅನ್ನೋದು ಹೊಟ್ಟೋಗಿದೆಯಲ್ಲ. ಬಸ್ ಸ್ಟ್ಯಾಂಡ್ ನಮ್ಮದು, ರೈಲ್ವೆ ಸ್ಟೇಷನ್ ನಮ್ಮದು, ಶಾಲೆ ನಮ್ಮದು. ಜಪಾನಲ್ಲಿ ನೋಡಿ, ಶಾಲೆನೆಲ್ಲ ಕ್ಲೀನ್ ಮಾಡೋದು ಸ್ಟೂಡೆಂಟ್ಸು. ಟಾಯ್ಲೆಟ್ಸಿಂದ ಹಿಡಿದು ಇಡೀ ಶಾಲೆನ ಶುದ್ಧಿಯಾಗಿ ಇಟ್ಕೋತಾರೆ ಪುಟ್ಟ ಮಕ್ಕಳು. ನೀವು ಹಂಗೆ ಮಾಡಲಿಕ್ಕಾಗತ್ತಾ? ಇಲ್ಲ. ನನಗೆ ಯಾಕೆ ಹೇಳ್ತಿದ್ದೆ? ಸೊ ಮೊದಲು ನಮ್ಮ ಅಹಂಕಾರವನ್ನು ತ್ಯಜಿಸಬೇಕು. ನಾನು ಈ ಭಾರತದ ಒಬ್ಬ ಸಾಮಾನ್ಯ ಪ್ರಜೆ ಮತ್ತು ಜವಾಬ್ದಾರಿಯುತ ಪ್ರಜೆ, ನಾನು ಬರೀ ಪ್ರಜೆ ಅಲ್ಲ. ಎರಡನೇದಾಗಿ, ಹೊಸ ವರ್ಷ ಬರ್ತಾ ಇದೆ, ಏನಾದರೂ ಒಂದು ಪ್ಲ್ಯಾನ್ ಒಂದು ಮಾದರಿಯಾಗಿ ಮಾಡ್ಕೊಳ್ಳೋಣ. ನಾನು ಈ ರಸ್ತೆಯಲ್ಲಿ ಇದ್ದೀನೋ, ಈ ರಸ್ತೆನ ಶುದ್ಧಿಯಾಗಿ ಇಟ್ಕೊಳ್ಳೋಣ. ನಾನೇನು ಬೇರೆ ರಸ್ತೆ ಗುಡಿಸೋದು ಬೇಡ, ನನ್ನ ಮನೆ ಮುಂದೆ ನಾನು ಶುದ್ಧಿಯಾಗಿ ಇಟ್ಕೊಳ್ಳೋಣ ಅನ್ನೋ ಒಂದು ಪ್ರಬಲವಾದ ಮಾನಸಿಕ ಶಕ್ತಿಯನ್ನು ಬೆಳೆಸ್ಕೋಬೇಕು. ಈ ಒಂದು ಪ್ರಜಾಶಕ್ತಿಯ ಮೂಲಕ ಒಂದು ನೂತನ ಶಕ್ತಿ ಈ ರಾಜ್ಯಕ್ಕೆ ಬರಲಿದೆ. ತನ್ಮೂಲಕ ಧ್ವನಿ ಇಲ್ಲದವರ ಧ್ವನಿಯಾಗಲಿ, ಅವ್ರು ಏನು ಕಷ್ಟಪಡ್ತಿದ್ದಾರೆ. ನೆನ್ನೆದು ಒಂದು ಎಪಿಸೋಡ್ ನಾನು ನೋಡಿದೆ, ಭಾಳ ಚೆನ್ನಾಗಿತ್ತು. ಆ ಹಳ್ಳಿನಲ್ಲೇ ಆ ಮುದುಕಮ್ಮ ಹೆಂಗೆ ಜೀವನ ನಡೆಸ್ತಿದ್ದಾಳೆ ಅಂದರೆ, ಇದು ನಿಜವಾಗ್ಲೂ ನಾಗರಿಕ ಸಮಾಜ ತಲೆ ತಗ್ಗಿಸಿ ನಿಂತ್ಕೊಳ್ಳುವಂತಹ ಸ್ಥಿತಿಗೆ ಬಂದಿದ್ದೀವಿ ನಾವು. ಬೇರೆ ಏನು ಹೇಳಕ್ಕೆ ಬರಬೇಡಿ. ನಾವು ರಾಕೆಟು, ಲಾಂಚರ್ಸು, ಆಮೇಲೆ ಸೆನ್ಸೆಕ್ಸು, ಬಾಂಬೆ ಸೆನ್ಸೆಕ್ಸು, ಸ್ಟಾಕ್ ಎಕ್ಸ್ಚೇಂಜ್ ಅವೆಲ್ಲ ಹೇಳಕ್ಕೆ ಬರಬೇಡಿ. ನನ್ನ ಈ ದೇಶದಲ್ಲಿ ಇಂತಹ ವ್ಯಕ್ತಿ ಸಂತೋಷವಾಗಿದ್ದಾನ, ಸಮಾಧಾನಕಾರವಾಗಿದ್ದಾನ, ಸುರಕ್ಷಿತವಾಗಿದ್ದಾನ? ಒಬ್ಬಳು ಹೆಣ್ಮಗಳು, ನಾವು ಮಾತಾಡ್ತೀವಿ ಆಗಸ್ಟ್ 15ನೇ ತಾರೀಕು ಮತ್ತು 16ನೇ ಇದರಲ್ಲಿ ಮಾತಾಡಿದ್ರು, ಒಬ್ಬಳು ಹೆಣ್ಮಗಳು ಧೈರ್ಯವಾಗಿ ನಡ್ಕೊಂಡು ಹೋಗಬೇಕು ಭಾರತದಲ್ಲಿ ಎಕ್ಸೆಟ್ರಾ ಅಂತೆಲ್ಲ ಹೇಳ್ತೀರ. ಹಗಲೊತ್ತೇ ನಡ್ಕೊಂಡು ಹೋಗೋಕ್ಕಾಗಲ್ಲ, ರಾತ್ರಿ ಹೊತ್ತು ಹೋಗ್ತಿದ್ದೀರ. ಸ್ವಲ್ಪ ಯೋಚನೆ ಮಾಡಿ. ಸೊ ನನ್ನ ಒಂದು ಮನವಿ ಏನಂದರೆ, ಎಲ್ಲ ಹಿರಿಯರೆಲ್ಲ ಈ ದೇಶಕ್ಕೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಈ ತ್ಯಾಗ ಮಾಡಿದಂಥ ಈ ತ್ಯಾಗ ಭೂಮಿ, ಕರ್ಮಭೂಮಿ, ಧರ್ಮಭೂಮಿ, ಇದನ್ನು ಉಳಿಸ್ಕೊಳ್ಳೋಣ. ಹೊಸ ವರ್ಷದಲ್ಲಿ ಹೊಸ ಪ್ರತಿಜ್ಞೆಗಳನ್ನ ಮಾಡಿಕೊಳ್ಳೋಣ ಅಂತ ಹೇಳಿ ಈ ಒಂದು ಸಂದೇಶವನ್ನು ನಾನು ನಿಮಗೆಲ್ಲ ರವಾನಿಸ್ತಿದ್ದೀನಿ. ನಮಸ್ಕಾರ.